ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮಾತನ್ನು ಕೇಳಲೇಬೇಕಾ? ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವಿನ ರಾಜಕೀಯ ವೈಷಮ್ಯ ಇನ್ನೂ ಮುಂದುವರೆದಿದೆಯಾ? ಸಿಎಂ ಸಿದ್ದರಾಮಯ್ಯ ಅವರು ಡಿ.ಕೆ.ಶಿ ಬಗ್ಗೆ ಹಾಕಿರುವ ಟ್ವೀಟ್ ನ ಮರ್ಮವೇನು? ಪ್ರಿಯ ವೀಕ್ಷಕರೇ, ಫೋಕಸ್ ಪೋಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಒಂದು ಟ್ವೀಟ್ ಪೋಸ್ಟ್ ಅನ್ನು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅದು ಬಹಳ ವೈರಲ್ ಆಯಿತು ಮತ್ತು ಇದರಲ್ಲಿ ಏನೋ ಇದೆ ಅನ್ನುವಂತಹ ಒಂದು ರಾಜಕೀಯ ಚರ್ಚೆ ಆರಂಭ ಆಯಿತು. ಸಿದ್ದರಾಮಯ್ಯ ಅವರು ಹಾಕಿರುವ ಪೋಸ್ಟ್ ಅನ್ನು ನಾನು ಮೊದಲು ಹೇಳ್ತೀನಿ. ಸಿದ್ದರಾಮಯ್ಯ ಅವರು ತಮ್ಮ ಟ್ವೀಟ್ ನಲ್ಲಿ ಈ ರೀತಿ ಹೇಳ್ತಾರೆ: ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನನ್ನ ಮಾತನ್ನು ಕೇಳ್ತೇನೆ ಅಂತೇಳಿ ಸಾರ್ವಜನಿಕವಾಗಿ ಹೇಳಿದ್ದಾರೆ. ಹಾಗಾಗಿ ಅವರು ನನ್ನ ಮಾತನ್ನು ಕೇಳ್ತಾರೆ ಅಂತ ನಾನು ನಂಬ್ತೀನಿ. ಅದರ ಪ್ರಕಾರವೇ ಅವರು ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಏನು ಸಮಸ್ಯೆಗಳು ಉದ್ಭವಿಸಿದೆಯೋ ಆ ಸಮಸ್ಯೆಯನ್ನು ಪರಿಹರಿಸಿ ಅದನ್ನು ಜಾರಿಗೆ ತರುವಷ್ಟು ಮಟ್ಟಿಗೆ ಅವರು ಕೆಲಸ ಮಾಡಲಿ ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ ವೀಕ್ಷಕರೇ. ಅಂದ್ರೆ ಈ ಪೋಸ್ಟ್ ಅಲ್ಲಿ ಏನೋ ಇದೆ ಅನ್ನುವಂತಹ ಚರ್ಚೆ ಈ ಕಾರಣಕ್ಕಾಗಿಯೇ ಆರಂಭಗೊಂಡಿತು. ಅಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕಾಲದಲ್ಲಿ ಏನೋ ಚಾಲನೆ ಕೊಟ್ಟಿದ್ರು, ಹಿಂದುಳಿದ ಆಯೋಗದ ಮೂಲಕ ಜಾರಿಗೆ ತಂದಿದ್ರು ಅಥವಾ ಸಮೀಕ್ಷೆ ನಡೆಸಿದ್ರು, ಆ ಒಂದು ವರದಿ ಬಾಕಿ ಉಳಿದಿತ್ತು. ಅಂದರೆ ಅದನ್ನು ಸಂಪುಟದ ಮೂಲಕ ಅದನ್ನು ಒಪ್ಪಿಗೆ ಕೊಟ್ಟರು, ಅನುಮೋದನೆ ಪಡೆದು ಅದನ್ನು ಜಾರಿಗೆ ತಂದಿದ್ದ ಹೊರತಾಗಿಯೂ ಕೋರ್ಟ್ ಮತ್ತಿತರ ಒಂದು ತಾಂತ್ರಿಕ ಹಿನ್ನೆಲೆಯಲ್ಲಿ ಆ ಒಳ ಮೀಸಲಾತಿ ವರದಿಯನ್ನು ಸಮಗ್ರವಾಗಿ ಜಾರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ 17%ಗೆ ಏರಿಸುವಂತಹ, ಅಂದರೆ SC/STಗಳ ಮೀಸಲಾತಿಯನ್ನು 17%ಗೆ ಏರಿಸುವಂತಹ ಈ ಯೋಜನೆ ಆ ಒಂದು ಕೋರ್ಟ್ ಕಾರಣಕ್ಕೋಸ್ಕರ, ಅಂದರೆ ಅದಕ್ಕೆ ಬೇರೆ ಬೇರೆ ಆಯಾಮಗಳಿದ್ದಾವೆ. ಅಂದರೆ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಸೇರಿಸುವಂಥ ವಿಚಾರವನ್ನು ಹಿಡಿದು ಮತ್ತೆ ಉದ್ಯೋಗದಲ್ಲಿ ಒಳ ಮೀಸಲಾತಿ ನೀಡುವಂಥ ವಿಚಾರವನ್ನು ಸೇರಿಸಿಕೊಂಡು ಹೇಳುವುದಾದರೆ ಕೋರ್ಟ್ ಈ ವಿಚಾರಕ್ಕೆ ತನ್ನ ಒಂದು ತಡೆಯನ್ನು ಕೊಟ್ಟಿತ್ತು. ಹೀಗಾಗಿ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಇದೀಗ ಸಿದ್ದರಾಮಯ್ಯ ಅವರು ಮಾಜಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡುವ ಮೂಲಕ ಒಳ ಮೀಸಲಾತಿಯ ಒಂದು ಉದ್ದೇಶವನ್ನು ಈಡೇರಿಸುವಂತೆ ಅವರು ತಮ್ಮ ಹಿಂದಿನ ಸಹೋದ್ಯೋಗಿ, ಆ ಸಂದರ್ಭದಲ್ಲಿ ಅವರು DCM ಆಗಿದ್ರು ಡಿ.ಕೆ. ಶಿವಕುಮಾರ್ ಅವರು, ಅವರಿಗೆ ತಮ್ಮ ಸಲಹೆಯನ್ನ ಟ್ವೀಟ್ ಮೂಲಕ ಕೊಟ್ಟಿದ್ದಾರೆ ವೀಕ್ಷಕರೇ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ 4-5 ಮಾಡಬೇಕು ಅಂತಿದ್ರು, ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಬಡ್ತಿಲಿ ಮೀಸಲಾತಿ ಏನ್ರಿ ಪ್ರೊಫೆಸರ್? ಬಡ್ತಿಯಲ್ಲಿ ಮೀಸಲಾತಿ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ಕೋರ್ಟ್ನವ್ರು ಹೊಡೆದಾಕಿದ ಮೇಲೆ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ರತ್ನಪ್ರಭಾ ಆಮೇಲೆ ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇರುವಾಗ ಅವಳ ಅಧ್ಯಕ್ಷದಲ್ಲಿ ಒಂದು ವರದಿ ತರಿಸ್ಕೊಂಡು ಆ ವರದಿನ ಒಪ್ಕೊಂಡು ಕಾನೂನು ಮಾಡಿ, ಆ ಕಾನೂನು ಚಾಲೆಂಜ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಅಲ್ಲಿ ನಮ್ಮ ಪರ ಆಯಿತು. ಮತ್ತೆ ಬಡ್ತಿಲಿ ಮೀಸಲಾತಿನ ನಾವು ಮಾಡೋದು. ಸಿದ್ದರಾಮಯ್ಯ ಅವರ ಸಲಹೆ ಕೊಡುತ್ತಿದ್ದಂತೆ ಒಂದು ಹೊಸ ರೀತಿಯ ಒಂದು ಚರ್ಚೆ ಆರಂಭ ಆಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹಿಂದೆ ತಮ್ಮ ಅಧಿಕಾರವನ್ನು ಬಿಡುವ ಸಂದರ್ಭದಲ್ಲಿ, ಅಂದರೆ ಸಿಎಂ ಕುರ್ಚಿಯನ್ನು ಬಿಡುವ ಸಂದರ್ಭದಲ್ಲಿ ಸಾಕಷ್ಟು ಮಾತುಕತೆಗಳು ಆಗಿದ್ದು, ಆ ನಡುವೆ 1 ವರ್ಷದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೆದಿದ್ದವು. ಅದಾದ ಹೊರತಾಗಿಯೂ ಸಿಎಂ ಕುರ್ಚಿಯನ್ನ ಸಿದ್ದರಾಮಯ್ಯ ಅವರು ಬಿಡುವ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಾರ್ವಜನಿಕವಾಗಿ ನಾವು ಜೊತೆಯಾಗಿ ಕೆಲಸ ಮಾಡ್ತೀವಿ, ಮಾಜಿ ಸಿಎಂ ಅಥವಾ ಹಿರಿಯ ನಾಯಕರು AICCಯಲ್ಲಿ ಇರುವಂತಹ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರ ಮಾತನ್ನು ನಾನು ಕೇಳ್ತೀನಿ ಅನ್ನುವಂತಹ ಮಾತನ್ನು ಹೇಳಿದರು. ಅದಲ್ಲದೆ ಸಾಕಷ್ಟು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದೇ ಮಾತನ್ನ ಪುನರುಚ್ಚಾರಣೆ ಕೂಡ ಮಾಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಆ ಎಲ್ಲ ಸಂದರ್ಭಗಳನ್ನು ಬಳಸಿಕೊಂಡು ತಮ್ಮ ಟ್ವೀಟ್ ಮೂಲಕ ಒಳ ಮೀಸಲಾತಿ ಜಾರಿಯನ್ನ ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರೇಕ್ಷಕರಲ್ಲಿ ಗಮನಿಸಬೇಕಾಗಿರುವಂಥದ್ದು ಸಿದ್ದರಾಮಯ್ಯ ಅವರ ಮಾತುಗಳನ್ನು. ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಜಾತಿ ಗಣತಿ ಅಥವಾ ಒಳ ಮೀಸಲಾತಿ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ನಿಲುವಿಗೆ ವಿರೋಧ ಆಗಿದ್ರು ಅನ್ನುವಂತಹ ಮಾತುಗಳು ಹೊರಗಡೆ ಕೇಳಿ ಬರುತ್ತಿದ್ದು, ಜಾತಿ ಗಣತಿ ವರದಿಯನ್ನ ಆಕ್ಸೆಪ್ಟ್ ಮಾಡುವ ಸಂದರ್ಭದಲ್ಲಾಗ್ಲಿ, ಒಳ ಮೀಸಲಾತಿಯ ವಿಚಾರದಲ್ಲಿ ಆಗಲಿ ಅವರಿಬ್ಬರ ನಡುವೆ ಒಂದು ರಾಜಕೀಯ ಭಿನ್ನಾಭಿಪ್ರಾಯ ಇತ್ತನ್ನುವಂತಹ ಮಾತುಗಳು ನಮಗೆ ಗೊತ್ತಿದೆ. ಸಿದ್ದರಾಮಯ್ಯ ಅವರು ಈ ಒಳ ಮೀಸಲಾತಿ ವಿಚಾರದಲ್ಲಾಗಲಿ, ಜಾತಿ ಸಮೀಕ್ಷೆಯನ್ನ ಜಾರಿಗೆ ತರುವ ವಿಚಾರದಲ್ಲಾಗಲಿ ತಮ್ಮ ನಿಲುವನ್ನು ಆಗಾಗ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಇದಕ್ಕೆ ಅಲ್ಪ ಮಟ್ಟಿನ ವಿರೋಧ ವ್ಯಕ್ತಪಡಿಸ್ತಿದ್ರು. ಪ್ರಮುಖವಾಗಿ ಪ್ರಬಲವಾಗಿರುವಂತಹ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಜಾತಿ ಗಣತಿ ವರದಿ ಬರುವ ಸಂದರ್ಭದಲ್ಲಾಗಲಿ, ಅದರ ಹಿಂದಿನ ಸಂದರ್ಭದಲ್ಲಿ ಆಗಲಿ
ಆ ಒಂದು ಯೋಜನೆಗೆ ಅಂದ್ರೆ ಜಾತಿ ಸಮೀಕ್ಷೆ ನಡೆಸುವಂತಹ ಅದನ್ನ ಪ್ರಕಟಿಸುವಂತಹ ಒಂದು ವಿಚಾರಕ್ಕೆ ಬಂದಾಗ ತಮ್ಮ ವಿರೋಧದ ನಿಲುವನ್ನು ವ್ಯಕ್ತಪಡಿಸಿದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ವು. ಹೀಗಾಗಿ ಸಿದ್ದರಾಮಯ್ಯ ಅವರ ಟ್ವೀಟ್ ನಲ್ಲಿ ಈ ಸಂದರ್ಭದಲ್ಲಿ ನೀವು ಸಿಎಂ ಆಗಿದ್ದೀರಾ, ಹಾಗಾಗಿ ಅವ್ರ ಕಾಂಗ್ರೆಸ್ ಪಕ್ಷದ ಅಥವಾ ಕರ್ನಾಟಕದ ಹಿಂದುಳಿದ ಸಮುದಾಯಗಳ ಆಶಯ ಏನಿದೆಯೋ ಅದನ್ನು ಈ ಸಂದರ್ಭದಲ್ಲಿ ಈಡೇರಿಸಿ ಅನ್ನುವಂತಹ ಟ್ವೀಟ್ ಅನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ವೀಕ್ಷಕರೇ. ನಾನು ಚೀಫ್ ಮಿನಿಸ್ಟರ್ ಅಲ್ಲ, ಈಗ ಹೇಳೋದಷ್ಟೇ. DK ಶಿವಕುಮಾರ್ ಈಗ ಚೀಫ್ ಮಿನಿಸ್ಟರ್ ಇದ್ದಾರೆ. ಅವ್ರು ಹೇಳಿದ್ರು ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ ನನಗೆ ಅದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ನಾ ಹೇಳ್ತೀನಿ, ನೀವು ಹೇಳದೆ ಹೋದ್ರು ಹೇಳ್ತಿದ್ದೆ. ಆಯ್ತಪ್ಪ, ನಾ ಹೇಳೋದಷ್ಟೇ ಅಂತಂದಲ್ಲ. ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಕ್ಯಾಬಿನೆಟ್ ಅಲ್ವಾ? ಎಡೆಡ್ ಬೈ DK ಶಿವಕುಮಾರ್ ಅಲ್ವಾ? ಅದು ನಮ್ಮ ಸರ್ಕಾರ ಇದೆ, ನನಗೆ ವಿಶ್ವಾಸ ಇದೆ, ನನ್ನ ಮಾತು ಕೇಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸಿಎಂ ಸೀಟು ಬಿಟ್ಟು ಕೊಟ್ಟ ಬಳಿಕ ಸಿದ್ದರಾಮಯ್ಯ ಅವರು ತಮ್ಮ ಅಂದ್ರೆ ರಾಜಕೀಯ ನಿಲುವನ್ನ ಭಿನ್ನವಾಗಿ ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಮೊದಲು ಕಾಂಗ್ರೆಸ್ ಪಕ್ಷದ ಒಳಗೆ ಅಥವಾ ಸಂಪುಟದೊಳಗೆ ತುಂಬಾ ಸಕ್ರಿಯರಾಗಿದ್ದಂತಹ ಅವರು ಈಗ ಸಂಪುಟದಿಂದ ಹೊರಕ್ಕೆ ಬಿದ್ದ ಅಂದ್ರೆ ಸಿಎಂ ಸ್ಥಾನದಿಂದ ಹೊರಕ್ಕೆ ಬಿದ್ದ ನಂತರ ಅವರು ಸೆಷನ್ ಅಲ್ಲಿ ತಮ್ಮ ಪಾಲ್ಗೊಳ್ಳಿಕೆ ಆಗ್ಲಿ ಅಥವಾ CLP ಮೀಟಿಂಗ್ ಅಲ್ಲಾಗ್ಲಿ ತಮ್ಮ ತಟಸ್ಥ ಧೋರಣೆಯನ್ನ ವ್ಯಕ್ತಪಡಿಸಿದ್ರು ಅನ್ನುವಂತಹ ವರದಿಗಳನ್ನು ನಾವು ಆಗಾಗ ಓದಿದ್ದೀವಿ. ಆದರೆ ಅವರು ತಮ್ಮ ಹಿಡಿತವನ್ನ ಕರ್ನಾಟಕ ರಾಜ್ಯದಲ್ಲಿ ಕಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನುವಂಥದ್ದು ಈ ಹೊಸ ಟ್ವೀಟ್ ಮೂಲಕ ನಮಗೆ ವೇದವಾಗ್ತಿದೆ. ಯಾವ ರೀತಿ ಅಂದ್ರೆ ಹಿಂದುಳಿದ ವರ್ಗಗಳು ಮತ್ತು ಹಿಂದುಳಿದ ಸಮುದಾಯಗಳ ಮತಗಳನ್ನೇ ಹೆಚ್ಚು ನೆಚ್ಚಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಅವರ ಬೆಂಬಲದಿಂದನೇ ಸುಮಾರು 8 ವರ್ಷಗಳ ಕಾಲ ಅಧಿಕಾರ ನಡೆಸಿರುವಂತಹ ಸಿದ್ದರಾಮಯ್ಯ ಅವರಿಗೆ ಈಗ ಸಿಎಂ ಸ್ಥಾನ ತಪ್ಪಿದರೂ ತಮ್ಮ ಮೂಲ ಮತದಾರರು ಏನಿದಾರೋ ಅವರ ಒಂದು ಹಿಡಿತವನ್ನ ಬಿಟ್ಟುಕೊಡೋದಕ್ಕೆ ಅವರು ಸಿದ್ಧರಿಲ್ಲ. ಹೀಗಾಗಿ ಈ ಒಳ ಮೀಸಲಾತಿಯ ಒಂದು ಸಮೀಕ್ಷೆಯನ್ನ ಮುಂದಿಟ್ಟುಕೊಂಡು ತಮ್ಮ ರಾಜಕೀಯ ದಾಳವನ್ನು DK ಶಿವಕುಮಾರ್ ವಿರುದ್ಧ ಏನಾದ್ರು ಉರುಳಿಸಿದ್ರ ಅನ್ನುವಂತಹ ಒಂದು ಚರ್ಚೆ ಈಗ ಆರಂಭ ಆಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಡುವ ಸಂದರ್ಭದಲ್ಲಿ ಸಾಕಷ್ಟು ಹಿಂದುಳಿದ ವರ್ಗದ ಸಮುದಾಯದವರು ಬೇಸರಗೊಂಡಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಉಲ್ಟಾ ಆಗುವಂತಹ ಚಾನ್ಸಸ್ ಇರುತ್ತೆ ಅನ್ನುವ ಚರ್ಚೆ ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತವಾಗಿತ್ತು. ಹೀಗಾಗಿ ಇವರ ಸಿದ್ದರಾಮಯ್ಯ ಅವರ ನಿಲುವಿನಲ್ಲಿ ಹಿಂದುಳಿದ ವರ್ಗದವರ ಮತಗಳು ಕಾಂಗ್ರೆಸ್ ಕೈತಪ್ಪದಂತೆ ಹೋಗುವ ಒಂದು ಮುನ್ಸೂಚನೆಯೂ ಅಥವಾ ಮುಂದಾಲೋಚನೆಯೂ ಇರಬಹುದು, ಅಥವಾ DK ಶಿವಕುಮಾರ್ ಹಿಂದೆ ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ರಲ್ಲ ಅವರ ಮೂಲಕನೇ ಈ ಒಂದು ಸಮೀಕ್ಷೆಯನ್ನ ಜಾರಿಗೊಳಿಸುವ ಮೂಲಕ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಹುಡುಕುವ ಒಂದು ಯೋಜನೆ ಕೂಡ ಇರಬಹುದು ಅನಿಸುತ್ತೆ ವೀಕ್ಷಕರು. ಶೋಷಿತ ವರ್ಗದ ಜಾತಿಗಳಿಗೆ ಅಸ್ಪೃಶ್ಯರಿರಲಿ ಸ್ಪೃಶ್ಯರಿರಲಿ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶಕ್ತಿಯನ್ನು ತುಂಬದೆ ಹೋದ್ರೆ ಜಾತಿ ಹೋದ. ಇದರ ಜೊತೆಗೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಇತ್ತೀಚೆಗೆ ನಾವು ಕೇಳಿ ಬಂದಿರುವ ಮಾಹಿತಿಗಳ ಪ್ರಕಾರ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡುವ ಮೊದಲು ಸಾಕಷ್ಟು ಅವಮಾನಗಳನ್ನು ಅನುಭವಿಸಿದ್ರು ಅನ್ನುವಂತಹ ಒಂದು ಚರ್ಚೆ ಕೂಡ ಇದೆ. ಪ್ರಮುಖವಾಗಿ ಹೈಕಮಾಂಡ್ ಅವರ ಹತ್ರ ಅಂದ್ರೆ ಸೀಟು ಬಿಟ್ಟು ಕೊಡ್ಲೇಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿತ್ತನ್ನುವಂತಹ ಒಂದು ಚರ್ಚೆ ಕೂಡ ರಾಜಕೀಯ ಕಾರಿಡಾರ್ ಅಲ್ಲಿ ನಡೆದಿತ್ತು. ಹೀಗಾಗಿ ಅವರು ಅಧಿಕಾರವನ್ನು ಬಿಟ್ಟುಕೊಟ್ಟ ಹೊರತಾಗಿಯೂ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಸಣ್ಣ ಪುಟ್ಟ ಅಸಮಾಧಾನ ಇದೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂದ್ರೆ ಅವರಿಗೆ ರಾಜ್ಯಸಭೆಯ ಒಂದು ಆಫರ್ ಅನ್ನು ಕೊಟ್ಟದ್ದನ್ನು ಅವರು ತಿರಸ್ಕರಿಸಿದ್ರು. ಜೊತೆಗೆ ನಾನು ಈಗ ಹೇಳಿದಾಗೆ CLP ಸಭೆ ಅಥವಾ ಇನ್ನಿತರ ಕಾಂಗ್ರೆಸ್ನ ಸಭೆಗಳಲ್ಲಿ ಅವರು ತಮ್ಮ ತಟಸ್ಥ ಧೋರಣೆಯನ್ನ ವ್ಯಕ್ತಪಡಿಸಿದ್ದು ಹೈಕಮಾಂಡ್ ಮೇಲಿನ ಒಂದು ಅಸಮಾಧಾನ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತವೆ. ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದ ಮೇಲೆ ಅಂದರೆ ಸುಮಾರು 2.5 ತಿಂಗಳು ಕಳೆದಿದೆ. ಈಗ ಅವರು ಈಗ ರಾಜಕೀಯವಾಗಿ ಸಕ್ರಿಯರಾಗಿ ಇರುವ ಥರ ಕಾಣ್ತಾ ಇದೆ. ಯಾಕೆಂದರೆ ಅವರು ಅಧಿಕಾರದಿಂದ ಇಳಿದ ಮೇಲೆ, ಮುಖ್ಯಮಂತ್ರಿ ಗಾದಿಯಿಂದ ಇಳಿದ ಮೇಲೆ ಸುಮ್ಮನಿದ್ರು. ಆದರೆ ಒಂದು ಹಂತದಲ್ಲಿ ಮೈಸೂರಲ್ಲಿ ಮಾತನಾಡ್ತಾ ತಾವು ಹೇಳಿದರು, ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಚುನಾವಣಾ ರಾಜಕಾರಣದಲ್ಲಿ ಇರಲ್ಲ ಅಂತ. ಆ ಮೂಲಕ ಕೂಡ ಕಾಂಗ್ರೆಸ್ ಹೈಕಮಾಂಡಿಗೆ ಒಂದು ಮೆಸೇಜ್ ಕೊಟ್ಟರು. ಅವರು ಚುನಾವಣಾ ರಾಜಕಾರಣದಲ್ಲಿ ಇಲ್ಲದಿದ್ದರೆ ಕಾಂಗ್ರೆಸ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದರ ಬಗ್ಗೆ ಚಿಂತೆ ಮಾಡೋ ಥರ ಅವರು ಮಾಡಿದರು. ಇತ್ತೀಚೆಗೆ ಅಂದರೆ 2 ದಿನಗಳ ಹಿಂದೆ ಅವರು ಮಾತಾಡ್ತಾ ಒಂದು ಸಭಾ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಮೀಸಲಾತಿ ಮತ್ತು ಒಳ ಮೀಸಲಾತಿ, ದಲಿತರ ಒಳ ಮೀಸಲಾತಿ ಈ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. 5 ಜನ DCM ಆಗಿದ್ದರಲ್ಲಿ ಒಬ್ಬರನ್ನೇ, ಅಂದರೆ ದಲಿತ ಸಮುದಾಯದ ಒಬ್ಬರನ್ನೇ ಉಪಮುಖ್ಯಮಂತ್ರಿ ಮಾಡುವ ರೀತಿಯಲ್ಲಿ ತಾನು ಮಾಡಿದ್ದೀನಿ ಅಂತ ಅವರು ಹೇಳಿದ್ದಾರೆ. ಜೊತೆಗೆ ಅದಕ್ಕೆ ಪರಮೇಶ್ವರ್ ಅವರು ಕೂಡ, DCM ಆಗಿರೋ ಪರಮೇಶ್ವರ್ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ನನ್ನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಪಟ್ಟಿದ್ದರು ಅಂದರೆ ಅದಕ್ಕೆ ಒಂದು ರೀತಿಯಲ್ಲಿ ಅವರು ಅನುಮೋದನೆ ಕೊಟ್ಟಿದ್ದಾರೆ. ಹೀಗೆ ನೋಡಿದರೆ ಸಿದ್ದರಾಮಯ್ಯನವರು ರಾಜಕೀಯವಾಗಿ ತನ್ನ ಪಟ್ಟನ್ನು ಗಟ್ಟಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಭವಿಷ್ಯದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಅವರ
ಒಂದು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಸಾಕಷ್ಟು ನೆಚ್ಚಿಕೊಂಡವರು ಅವರನ್ನು ಮುಂದಿಟ್ಟುಕೊಂಡು ಒಂದು ಸಮಾವೇಶ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ತಾರ ಇಲ್ಲ ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ. ಹಾಗಾಗಿ ಹೈಕಮಾಂಡ್ಗೆ ಈಗಲೇ ತಮ್ಮ ಮಾತು ಮತ್ತು ತಮ್ಮ ವರ್ತನೆಯ ಬಗ್ಗೆ ಸುಳಿವು ಕೊಡುವಂತಹ ಪ್ರಯತ್ನವನ್ನ ಟ್ವೀಟ್ ಮೂಲಕ ಮಾಡಿದರು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ ವೀಕ್ಷಕರ. ಜೊತೆಗೆ ಒಂದು ವೇಳೆ ಅವರು ಸಮಾವೇಶದಲ್ಲಿ ಪಾಲ್ಗೊಂಡ್ರೆ ಕರ್ನಾಟಕ ಕಾಂಗ್ರೆಸ್ನೊಳಗೆ ತಮ್ಮ ಹಿಡಿತವನ್ನ ಸಡಿಲಗೊಳಿಸೋದಕ್ಕೆ ಅವರು ಸಿದ್ಧರಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗುತ್ತೆ. ಈ ಒಂದು ಟ್ವೀಟ್ ಮೂಲಕ ಹೈಕಮಾಂಡ್ಗೂ ಕೂಡ ತಮ್ಮ ಸಂದೇಶವನ್ನು ಕಳಿಸೋದಕ್ಕೆ ಅವರು ಮುಂದಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದಾವೆ. ಬಿಜೆಪಿಯ MLC CT ರವಿ ಅವರು ಇತ್ತೀಚೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರುವಂತಹ ಒಂದು ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಸ್ವತಃ CT ರವಿ ಅವರು ಈ ಚಿತ್ರವನ್ನ ಹಾಕೊಂಡಿದ್ದಾರೆ. ಅಂದ್ರೆ ಅದೊಂದು ಔಪಚಾರಿಕ ಭೇಟಿ ಅನ್ನುವ ರೀತಿಯಲ್ಲಿ ಅವರು ಆ ಒಂದು ಚಿತ್ರವನ್ನ ಪ್ರಕಟಿಸಿದ್ದಾರೆ. ಇದರ ಮೂಲಕ ಸಿದ್ದರಾಮಯ್ಯ ಅವರು ಏನು ಸುಳಿವು ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ CT ರವಿ ಅವರು ಸಿದ್ದರಾಮಯ್ಯ ಅವರ ಕಟು ಟೀಕಾಕಾರರು. ನೀವು ನೋಡಿರಬಹುದು, ಸಿದ್ದರಾಮಯ್ಯ ಅವರನ್ನ ಪದೇ ಪದೇ ಸಿದ್ದರಾಮುಲ್ಲಾ ಖಾನ್ ಅನ್ನುವ ಹೆಸರಿನಿಂದ ಕರೆದು ಆ ಮೂಲಕ ಜನರಿಂದ ಚೀಮಾರಿಸಿ ಹಾಕಿಸಿಕೊಂಡಿರೋ ಜೊತೆಗೆ ಹಲವರಿಂದ ಮೆಚ್ಚುಗೆ ಗಳಿಸಿಕೊಂಡವರು CT ರವಿ. ಜೊತೆಗೆ ಅವರು ಬಿಜೆಪಿಯಲ್ಲಿನ ಈಗ ಸದ್ಯದ ಮಟ್ಟಿಗೆ ಸ್ಟ್ರಾಂಗ್ ಲೀಡರ್ ಅಂತಲೇ ಹೇಳ್ಬೋದು. MLA ಚುನಾವಣೆಯಲ್ಲಿ ಅವರು ಸೋತ ಹೊರತಾಗಿ ಅವರ ನಂತರ MLC ಆಗಿ ಈಗ ವಿಧಾನ ಪರಿಷತ್ತಲ್ಲಿದ್ದಾರೆ. ಜೊತೆಗೆ ಅವರು ಬಿಜೆಪಿ ನ್ಯಾಷನಲ್ ಸೆಕ್ರೆಟರಿ ಹಂತದಲ್ಲಿ ಆಗಿದ್ದವರು ಕೂಡ, ಅವರು ರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ ಅವರು ಇದ್ದವರು. ಹೀಗಾಗಿ CT ರವಿ ಮತ್ತು ಸಿದ್ದರಾಮಯ್ಯ ಅವರ ಭೇಟಿ ಕೂಡ ಏನೋ ಒಂದು ಸುಳಿವನ್ನ ಕೊಡ್ತಾ ಇದೆ ಜನರಿಗೆ, ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡ್ತಿದೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ನಡೀತಿದೆ. ಯಾಕಂದ್ರೆ CT ರವಿ ಅವರ ಭೇಟಿ ಮಾಡುವ ಮೂಲಕ ಅಂದ್ರೆ ಮುಂದಿನ 2 ವರ್ಷದಲ್ಲಿ ಏನು ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ಬರುತ್ತೋ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ನಿಲುವು ಕೂಡ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖ ಕಾರಣ ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಸ್ಪಷ್ಟ. ಹಾಗಾಗಿ CT ರವಿ ಮತ್ತು ಅವರ ಭೇಟಿಯ ನಡುವೆ ಕೂಡ ಅಥವಾ ಆ ಚಿತ್ರವನ್ನು ಪ್ರಕಟಿಸುವ ಹಿನ್ನೆಲೆಯಲ್ಲಿ ಏನೋ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ವೀಕ್ಷಕರು. ಇನ್ನು DK ಶಿವಕುಮಾರ್ ಅವರಿಗೆ ಏನು ಸವಾಲಿದೆ ಅನ್ನುವಂಥ ಪ್ರಶ್ನೆ ಕೂಡ ಈಗಿದೆ. ಯಾಕಂದ್ರೆ ತಮ್ಮ ಮಾತನ್ನು ಕೇಳುವ ವಿಶ್ವಾಸ ಇದೆ ಅಂತೇಳಿ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಒಂದು ಚರ್ಚೆ ಆರಂಭ ಆಗಿದೆ. ಯಾಕಂದ್ರೆ ಹಿಂದುಳಿದ ವರ್ಗದವರನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರು ಈಗಲೂ ರಾಜಕೀಯ ಮಾಡ್ತಿದ್ದಾರೆ ಅನ್ನುವಂಥದ್ದಂತೂ ಸ್ಪಷ್ಟ. ಹಾಗಾಗಿ DK ಶಿವಕುಮಾರ್ ಅವರಿಗೆ ಅಲ್ಲೊಂದು ಒಂದು ಅಡಚಣೆ ಎದುರಾಗುವುದಂತೂ ನಿಶ್ಚಿತ. ಯಾಕಂದ್ರೆ ಹಿಂದೆ ಅವರು ಸಾಕಷ್ಟು ಬಾರಿ ಇಂಥ ಒಂದು ಸಮೀಕ್ಷೆಗಳಿಗೆ ವಿರೋಧ ವ್ಯಕ್ತ ಮಾಡಿದ್ದ ಹೊರತಾಗಿ ಮುಂದಿನ ಚುನಾವಣೆ ಗೆಲ್ಲುವ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಇದು ಅನಿವಾರ್ಯ ಆಗುತ್ತೆ, ಅಥವಾ ಇದನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಅಥವಾ ಒಂದು ಸರಳವಾದ ರೀತಿಯಲ್ಲಿ ಅದನ್ನು ಅವರು ಬಗೆಹರಿಸುವಂತಹ ಒಂದು ಸವಾಲು ಕೂಡ ಅವರ ಮುಂದಿದೆ ವೀಕ್ಷಕರೇ. ಒಟ್ಟಾರೆಯಾಗಿ ಈಗ ಹೇಳೋದಂದ್ರೆ ಸಿದ್ದರಾಮಯ್ಯ ಅವರ ಟ್ವೀಟ್ನಲ್ಲಿ ಅವರು ಹೈಕಮಾಂಡ್ಗೆ CM ಆಗಿರುವಂತಹ DK ಶಿವಕುಮಾರ್ಗೆ ಹಾಗೂ ಕರ್ನಾಟಕದ ರಾಜಕೀಯಕ್ಕೆ ಒಂದು ವಿಶೇಷವಾದ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇದು ನಮ್ಮ ಇವತ್ತಿನ ಫೋಕಸ್ ಬುಲ್ಲರ್ ಕಾರ್ಯಕ್ರಮ ಆಗಿತ್ತು. ನಾಳೆ ಮತ್ತೆ ಇದೇ ರೀತಿಯ ಒಂದು ವಿಶೇಷ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದು ಚರ್ಚೆ ಮಾಡ್ತೀವಿ. ಅಲ್ಲೇ ತನಕ ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.